ಯಾರ್ದೆಲ್ಲ ಆಧಾರ್ ಕಾರ್ಡಲ್ಲಿ ಹೆಸರು, ಡೇಟ್ ಆಫ್ ಬರ್ತ್ ಮತ್ತು ಮೊಬೈಲ್ ನಂಬರ್ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದಾರೆ. ಸೊ ಅವರೆಲ್ಲ ಈ ವಿಡಿಯೋ ನೋಡಲೇಬೇಕು. ಯಾಕಪ್ಪ ಅಂತಂದರೆ ಇವತ್ತು ಗೌರ್ಮೆಂಟ್ ಕಡೆಯಿಂದ ನಿಮಗೆ ಒಂದು ಒಳ್ಳೆಯ ನ್ಯೂಸ್ ಬಂದಿದೆ. ಯಾಕಪ್ಪ ಅಂತಂದರೆ ಏನಂದರೆ ಅದು ನೀವು ನಿಮ್ಮ ಫೋನಲ್ಲಿ ನಿಮ್ಮದು ಆಧಾರ್ ಕಾರ್ಡಲ್ಲಿ ನೇಮ್ ಚೇಂಜ್ ಮಾಡ್ಬೋದು ಮತ್ತು ಫೋನ್ ನಂಬರ್ ಚೇಂಜ್ ಮಾಡ್ಬೋದು ಮತ್ತು ಡೇಟ್ ಆಫ್ ಬರ್ತ್ ಚೇಂಜ್ ಮಾಡ್ಬೋದು. ಸೊ ಯಾವ ರೀತಿಯಾಗಿ ಮಾಡಬೇಕಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ದಯವಿಟ್ಟು ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ. ಯಾಕಂದರೆ ಎಲ್ಲಿ ಆಧಾರ್ ಕಾರ್ಡ್ ಸೆಂಟ್ರ್ ಹೋಗೋ ಅವಶ್ಯಕತೆ ಇಲ್ಲ. ಸೊ ಯಾವ ಥರ ಮಾಡಬೇಕಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಮೊದಲು ಯಾವ ಥರ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ರಿಜಿಸ್ಟರ್ ಮಾಡಬೇಕಪ್ಪ ಅಂತಂದ್ರೆ ನೀವು ಪ್ಲೇಸ್ಟೋರ್ಗೆ ಹೋಗಬೇಕು. ಸೊ ಪ್ಲೇಸ್ಟೋರ್ಗೆ ಹೋಗಿ ಇಲ್ಲಿ ನೋಡಿ, ಪ್ಲೇಸ್ಟೋರ್ ಹೋಗಿದ ತಕ್ಷಣ ಇಲ್ಲಿ ಸರ್ಚ್ ಬಾಕ್ಸ್ ಇದೆ. ಸರ್ಚ್ ಬಾಕ್ಸಲ್ಲಿ ನೀವು ಆಧಾರ್ ಬೇಟಾ ಅಂತ ಸರ್ಚ್ ಮಾಡಬೇಕು ಅಂತ ಟೈಪ್ ಮಾಡಬೇಕು. ಸೊ ಇಲ್ಲಿ ಫಸ್ಟ್ನೇ ಆಪ್ಷನ್ಸ್ ಬರ್ತಾ ಇದೆ ನೋಡ್ಕೊಳ್ಳಿ. ಸೊ ಆಧಾರ್ ಬೇಟಾ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಈ ಥರ ಪೇಜ್ ಅಂದರೆ ಸೊ ಆಧಾರ್ ಬೇಟಾ ಅಂದರೆ ಸೊ ಫೇಸ್ ರೀಡಿಂಗ್ ಇದೆ. ಸೊ ಯಾವ ಥರ ಇನ್ಸ್ಟಾಲ್ ಮಾಡಬೇಕಂತ ಸೊ ವಿಡಿಯೋ ನೋಡ್ಕೊಳ್ಳಿ. ಸೊ ಹೌ ಟು ರಿಜಿಸ್ಟರ್ ಆಧಾರ್. ಸೊ ಇಲ್ಲಿ ನೋಡ್ಕೋಬೋದು ಹೌ ಟು ರಿಜಿಸ್ಟರ್ ಆನ್ ಆಧಾರ್ ಆ್ಯಪ್ ಆ್ಯಂಡ್ ಲಾಗಿನ್, ಯಾವ ಥರ ಲಾಗಿನ್ ಮಾಡಬೇಕಂತ. ಸೊ ಮೊದಲು ಪ್ಲೇಸ್ಟೋರ್ಗೆ ಹೋಗಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಓಪನ್ ಅಂತ ಹೊಡ್ರಿ. ಓಪನ್ ಅಂತ ಹೊಡೆದ ತಕ್ಷಣ ಏನಪ್ಪ ಈ ಥರ ಪೇಜ್ ಓಪನ್ ಆಗುತ್ತೆ. ಎಲ್ಲಕ್ಕೂ ಪರ್ಮಿಷನ್ ಅಲೋ ಅಂತ ಕೊಡಿ. ಸೊ ಅಲೋ ಕೊಡಿದ ತಕ್ಷಣ ಇಲ್ಲಿ ಬಿಗಿನ್ ಜರ್ನಿ ಅಂತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಟು ರಿಜಿಸ್ಟರ್ ಇದೆ. ಸೊ ಕಂಟಿನ್ಯೂ ಅಂತ ಸೊ ಎಲ್ಲ ಇಲ್ಲಿ ಇನ್ನೊಂದು ಫೇಸ್ ಬರುತ್ತೆ. ಸೊ ರಿಜಿಸ್ಟರ್ ಮಾಡಿ. ಸೊ ಈ ಥರ ಇನ್ನೂ ಪೇಜ್ ಓಪನ್ ಆಗುತ್ತೆ. ಸೊ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕ್ಕೊಳ್ಳಿ. ಸೊ ಆಧಾರ್ ಕಾರ್ಡ್ ನಂಬರ್ ಹಾಕಿದ ತಕ್ಷಣ ಇಲ್ಲಿ ಎಲ್ಲೋ ಅಲೋ ಕೊಡಿ. OTP ಬರುತ್ತೆ. ಸಿಮ್ ಇರಲೇಬೇಕು. ಸೊ ಸಿಮ್ ಹಾಕಿದ ತಕ್ಷಣ ಇಲ್ಲಿ ಸೊ ಇಲ್ಲಿ ನೋಡ್ಕೊಳ್ಳಿ ಸ್ಟಾರ್ಟ್ ಪರ್ಮಿಷನ್ ಇದೆ. ಸೊ ಇಲ್ಲಿ ನಿಮ್ಮ ಫೇಸ್ ಅಥೆಂಟಿಫಿಕೇಷನ್ ಇರುತ್ತೆ. ಸೊ ಯಾರು ಆಧಾರ್ ಕಾರ್ಡ್ ಇರುತ್ತೆ ಅವ್ರದ್ದು ಮಾತ್ರ. ಸೊ ಫೇಸ್ ಅಥೆಂಟಿಫಿಕೇಷನ್ ಸಕ್ಸಸ್ ಆಗಿದ ತಕ್ಷಣ ಸೊ ಇಲ್ಲಿ ನೋಡ್ಕೋಬೋದು. ಸೊ ಈ ಥರ ಇರುತ್ತೆ ನೋಡ್ಕೊಳ್ಳಿ. ಎಲ್ಲ ನಿಮ್ಮ ಸೆಟ್ ಯುವರ್ ಪಿನ್, ಆ್ಯಪ್ ಪಿನ್ ಅಂದರೆ ನೀವು ಹೊಸ ಪಿನ್ ಇಟ್ಕೊಳ್ಳಿ. ಯಾಕಂದ್ರೆ ಮುಂದೆ ಲಾಗಿನ್ ಮಾಡ್ಕೋಬೇಕಂದ್ರೆ ಈ ಪಿನ್ ಬೇಕಾಗುತ್ತೆ. ಸೊ ಈ ಥರ ಒಂದು ಓಪನ್ ಆಗಿಬಿಡುತ್ತೆ ನೋಡ್ಕೊಳ್ಳಿ. ಸೊ ಲಾಗಿನ್ ಆಗಿದ ತಕ್ಷಣ ಈ ಥರ ಪೇಜ್ ಓಪನ್ ಆಗುತ್ತೆ. ಮೈ ಆಧಾರ್ ಅಪ್ಡೇಟ್ ಅಂತ ಸೊ ಆಪ್ಷನ್ಸ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮೊಬೈಲ್ ನಂಬರ್ ಅಪ್ಡೇಟು, ಅಡ್ರೆಸ್ ಅಪ್ಡೇಟು, ನೇಮ್ ಅಪ್ಡೇಟು ಈ ಥರ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೊಬೈಲ್ ಮತ್ತು ಇಲ್ಲಿ ಓಲ್ಡ್ ಫೋನ್ ನಂಬರ್ ಇರುತ್ತೆ. ಮತ್ತು ಇಲ್ಲಿ ನ್ಯೂ ಮೊಬೈಲ್ ನಂಬರ್ ಹಾಕ್ತಾ ಇರಬೇಕಂದ್ರೆ ಹಾಕಿ ನಿಮ್ಮ ಮೊಬೈಲ್ ನಂಬರು. ಸೊ ಇಲ್ಲಿ ಫೇಸ್ ಅಥೆಂಟಿಕೇಷನ್ ಇರುತ್ತೆ. ಸೊ ಅದ್ರ ಮೇಲೆ ಫೇಸ್ ಅಥೆಂಟಿಕೇಷನ್ ಕ್ಲಿಯರ್ ಮಾಡ್ಕೊಳ್ಳಿ. ಸೊ ಕ್ಲಿಯರ್ ಮಾಡಿದ ತಕ್ಷಣ ಇಲ್ಲಿ ಪೇಮೆಂಟ್ ಇರುತ್ತೆ. 75 ರೂಪಾಯಿ ಪೇಮೆಂಟ್ ಮಾಡ್ಕೊಂಡು ಸೊ ನಿಮ್ಮ ಮೊಬೈಲ್ ನಂಬರು ಅಪ್ಡೇಟ್ ಮಾಡ್ಕೊಳ್ಳಿ. ಯಾಕಪ್ಪ ಅಂತಂದರೆ ಸೊ ಪೇಮೆಂಟ್ ಆಗಿದ ತಕ್ಷಣ ಅಷ್ಟೇ ಸಕ್ಸಸ್ ಆಗುತ್ತೆ, ಇಲ್ಲಾಂದರೆ ಆಗಲ್ಲ. ಓಕೆನಾ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಲೈಕ್ ಮಾಡಿ ಮತ್ತು ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್. ಇಲ್ಲದ